ಬಸವಕಲ್ಯಾಣ ಮತಕ್ಷೇತ್ರದ ಶಾಸಕ ಶರಣು ಸಲಗರ್ ಅವರು ಇತ್ತೀಚೆಗೆ ನಡೆದ ಬೀದರ್ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಗೋವುಗಳ ಬಗ್ಗೆ ಹೇಳಿದ್ದನ್ನು ಇಲ್ಲಿದೆ ಸಮಗ್ರ ಮಾಹಿತಿ. ಬೀದರ್ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಬಸವಕಲ್ಯಾಣ ಶಾಸಕ ಭಾಗವಹಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಬಸವಕಲ್ಯಾಣ ಮತಕ್ಷೇತ್ರ ಹಾಗೂ ಹುಣಸೂರು ತಾಲೂಕಿನ ಹಲವಾರು ಗ್ರಾಮಗಳ ಕೆರೆಗಳು ಒಡೆದು ರೈತರ ಹೊಲಗಳಿಗೆ ನೀರು ನುಗ್ಗಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಆದಷ್ಟು ಬೇಗ ರೈತರಿಗೆ ಪರಿಹಾರ ಧನ ಒದಗಿಸಬೇಕು ಮತ್ತು ಬಸವಕಲ್ಯಾಣ ತಾಲೂಕು ಆಸ್ಪತ್ರೆಯಲ್ಲಿನ ಅವ್ಯವಹಾರ ಹಾಗೂ ಬಸವಕಲ್ಯಾಣ ನಗರದಲ್ಲಿನ ಓಡಾಡುತ್ತಿರುವ ಬಿಡಾಡಿ ದನಗಳು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಓಡಾಡುತ್ತಿವೆ. ಹಸುಗಳಿಂದ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಅಧಿಕಾರಿಗಳ ಗಮನಕ್ಕೆ ತಂದರು. ಬಸವಕಲ್ಯಾಣ ನಗರದಲ್ಲಿನ ರಸ್ತೆಗಳಲ್ಲಿ ಓಡಾಡುತ್ತಿರುವ ಹಸುಗಳಿಗೆ ಮಾಲೀಕರಿಲ್ಲದ ಗೋವುಗಳಿದ್ದು ಪ್ಲಾಸ್ಟಿಕ್ ಹಾಗೂ ಇತರೆ ವಿಷಯುಕ್ತ ಆಹಾರವನ್ನು ಸೇವಿಸಿ ಸಾವನ್ನಪ್ಪುತ್ತಿವೆ. ಹೀಗಾಗಿ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಆದಷ್ಟು ಬೇಗ ಗೋವುಗಳನ್ನು ಗೋಶಾಲೆಗೆ ಸೇರಿಸಬೇಕೆಂದು ಸಭೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿದರು. ಸಾಕಷ್ಟು ಆಕಳುಗಳು ಎತ್ತುಗಳು ಮಾಲಕರಿಲ್ಲ, ದನಗಳು ಸರ್ ಮಾಲಕರಿಲ್ಲ, ನೂರಾರು ದನಗಳು ಕೊಡ್ತಾವ ಸರ್. ಹಿಂದೆ ಒಂದು ಸಮಯ ಇತ್ತು, ಜನ ರೋಡ್ ಮೇಲೆ ನಿಂತು ಬಾಳಿಕೆ ತಿಂತಿರೋ, ಸಪ್ಪೆ ಅಲ್ಲೇ ಬೀಳ್ತಿರೋ, ಅಟ್ಲೀಸ್ಟ್ ಬಾಳಿ ಸಪ್ಪೆ ತಿಂದು ಬದುಕ್ತಿದ್ರು. ಈಗ ಜನ ಸಿಸ್ಟಮೆಟಿಕ್ ಆಗಿ ಮನೆ ಬೈದೈತಿಲ್ಲ ಸರ್. ಎಲ್ಲಾ ದನಗಳು ಇಲ್ಲ ರಿಯಲಿ ಸರ್, ಸತ್ಯ ಮಾತಾಡತ್ತೀವಿ ನಾವು. ರೋಡ್ ಮೇಲೆ ತಿಂತಿದ್ದೇವೆ ನಾವು. ಈಗ ಯಾರು ತಿಂಬಾರಿಗೆ ನಾಸ್ಲತ್ತೀವಿ ನಾವು. ಸ್ವಚ್ಛ ಭಾರತ್ ಒಳ್ಳೆ. ಆದ್ರೆ ದನ ಕರುಗಳಿಗೆ ಏನಾಗಿದೆ ಸರ್, ದನ ಕರುಗಳು ಸೀರಿಯಸ್ ಇದು ವಿಷಯ ಸರ್. ಅಣ್ಣ ಪ್ಲೀಸ್, ದನಗಳು ಸರ್, ನೂರಾರು ದನಗಳು ಬರೀ ಬಸವ ಕಲ್ಯಾಣ ಸಮಸ್ಯೆ ಅಷ್ಟೇ ಅಲ್ಲ, ಇದು ಬಹುತೇಕ ಇಡೀ ಜಿಲ್ಲೆದಿರ್ಬೋದು, ಇಡೀ ರಾಜ್ಯದಿರ್ಬೋದು. ನೀವು ಅವ್ರಿಗೆ ಡಿಡಿ ವೆಟರ್ನರಿ ಅವ್ರಿಗೆ ಕೇಳ್ರಿ ಸರ್, ಎಷ್ಟು ದನಗಳಿಗೆ ಮಾಲಕರಿಲ್ಲ, ಎಷ್ಟು ದನಗಳಿಗೆ ಇವರು ಗೋಶಾಲೆಗಳಿಗೆ ಕಳಿಸ್ಯಾರ. ಒಂದ್ ಸೆಕೆಂಡ್ ನಾ ಮಾತಾಡ್ತಾನೆ ಪೂರ ಕೇಳ, ಆಮೇಲೆ ಉತ್ತರ ಕೊಡು ಸರ್. ಅಧ್ಯಕ್ಷರು ಉತ್ತರ ಕೊಡ್ತಾರೆ, ನಿಮ್ಗೆ ಕೇಳೋದಿಲ್ಲ ನಾನು ಸರ್. ಎಷ್ಟು ದನಗಳು ಇವರು ಗೋಶಾಲೆ ಕಳಿಸ್ಯಾರ. ಒಂದು ಅವಕ್ಕೆ ಏನೂ ಸಿಗಲ್ಲ, ಬಟ್ ಈಗ ಅಲ್ಲಿ ಪ್ಲಾಸ್ಟಿಕ್ ಅಂತ ತಿಂದು ಸಾಯ್ಲತ್ತವ, ದನಗಳು ಸಾಯ್ಲತ್ತವ ಸರ್. ಇದು ಸೀರಿಯಸ್ ಇಶ್ಯೂ. ನಿನ್ನ ಮನ್ನ ಬಕ್ರೀದ್ ಹಬ್ಬ ಆಯ್ತು, ಡಿಡಿ ವೆಟರ್ನರಿ ಅವರು ಹಾಡಾಗ್ಲೆ ಆಕಳ ಎತ್ತುಗಳು ಚಲೋ ಐತಿ ವೈದ್ ಕೇಸಿನ ಕಡಿತಕ್ಕಂತ ಪ್ರಕರಣಗಳು ಇವ್ರು ಏಸ್ ನಿರ್ಮಿಸಿ ದನಗೋಳಿ ಆಕಳುಗಳಿಗೆ ಇವ್ರು ಉಳಿಸ್ಯಾರ. ಏಸ್ ಅಂತ ಉಳಿಸಿದ ಉದಾಹರಣೆಗಳು. ಯಾಕೆ ಜಾನುವಾರುಗಳ ಸಂಖ್ಯೆ ಕಡಿಮೆ ಮಾಡತ್ತದ? ಹಾಡಾಗ್ಲೆ ಕಡಿಲತ್ತಾರ, ಕಡಿಮೆ ಮಾಡತ್ತದ. ನಾವು ಕಣ್ಣು ಮುಚ್ಕೊಂಡು ನೋಡ್ಲತ್ತೀವಿ, ಕಡಿಯೋದು ಕಡಿಮೆ ಮಾಡತ್ತದ. ಅದಕ್ಕೆ ದಯಮಾಡಿ ತಾವು ನನಗೆ ಉತ್ತರ ಕೊಡ್ರಿ, ಅಥವಾ ಇಲ್ಲಾಂದ್ರೆ ಹಿಂಗಿಲ್ಲ ನಾನು ಇಡೀ ಜಿಲ್ಲೆದೊಳಗೆ ಎಲ್ಲರೂ ಒಂದ್ ಕಡಿದು ಒಂದ್ ಆಕಳ ಒಂದ್ ಎತ್ತ ಕಡಿದಿಲ್ಲ ಅಂತೇಳಿ ಅಧ್ಯಕ್ಷರಿಗೆ ಉತ್ತರ ಕೊಡ್ರಿ. ಇಲ್ಲ ನೀವು ಉಳಿಸಿರಿ, ನಾ ಈಸು ಉಳಿಸಿನಿ ಅಂತ ಹೇಳಿ ಉತ್ತರ ಕೊಡ್ರಿ. ಅಥವಾ ಎಷ್ಟು ದನ ಕರುಗಳಿಗೆ ನೀವು ಗೋಶಾಲೆ ಕಳಿಸಿರಿ ಅಂತಕ್ಕಂಥ ಸಭೆ ಮಾಹಿತಿ ತುಂಬರಿ. ಒಟ್ಟಾರೆ ಸರ್, ಈ ವೆಟರ್ನರಿ ಇಲಾಖೆದವರಿಗೆ ಆ ಎತ್ತುಗಳಿಗೆ ಆಕಳುಗಳಿಗೆ ಉಳಿಸಬೇಕಂತಕ್ಕಂಥ ಯಾವುದರಲ್ಲಿ ನೀವು ಮನಸ್ಥಿತಿಯಲ್ಲಿ ನೌಕರಿ ಮಾಡ್ತಾ ಇಲ್ಲ. ಮತ್ತೆ ಯಾವುದೇ ಜಿಲ್ಲಾಧಿಕಾರಿಗಳು ಸರ್, ಇನ್ನೊಂದು ಬಹಳ ನೋವಿನಿಂದ ಹೇಳ್ತೀನಿ ನಾನು, ಯಾವುದೇ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳು ಡಿಸಿ ಮತ್ತು SP ಎಷ್ಟು ಸಲ ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರ, ಅಷ್ಟು ಸಲ ಇವರು ತಾಲೂಕಾ ಹೆಡ್ ಕ್ವಾರ್ಟರ್ ಬಂದಾರೆ ಅಂತ ಕೇಳಿ ಸರ್. DC SP ಎಷ್ಟು ಸಲ ಬರ್ತಾರಂದ್ರೆ ಅರ್ಧ ಸಲ ಬಂದಾರೆ ಅಂತ ಕೇಳಿ ಸರ್. ಸರ್, ನಾನು PDDUDCಗೆ 10 ಸಲ ಫೋನ್ ಮಾಡೀನಿ. ಇವ್ರು ನಗರಸಭಾ ಕಾರ್ಯಾಲಯ ಕಂಪೌಂಡ್ ಕೇಸಿಂದ ಟಿನ್ ಶೆಡ್ ಹಾಕೊಂಡು ಕೇಸಿಂದ ಕಬ್ಜಾ ಮಾಡ್ಕೊಳತ್ತಾರ. SP ಅವರಿಗೆ ಮಾತಾಡೀನಿ. ಸರಿ, ಓಕೆ ಸರ್. ಅದಕ್ಕೆ ದಯಮಾಡಿ ವೆಟರ್ನರಿ DD ಅವರಿಗೆ ಉತ್ತರ ಕೊಡ್ಬೇಕು ಸರ್. ನನ್ನ 2 ಪ್ರಶ್ನೆಗಳಿವೆ.